ಯಾ ಒಂದು ಪಿ ಸಿ ಇಂದ ಇವಾಗ ವೆರಿಫೈ ಮಾಡೋಣ ನಮ್ದು HSRP ಕಾನ್ಫಿಗರೇಷನ್ ಮಾಡಿದ್ವಲ್ಲ ಅದು ರೀಚಬಲ್ ಇದೆಯಾ ಅಂತ. ಸೊ ಲೆಟ್ಸ್ ಟೇಕ್ ದಿಸ್ ಓಪನ್. ದಿಸ್ ಇಸ್ VPC3. ಸೊ ಇದಕ್ಕೆ ಆಲ್ರೆಡಿ IP ಅಸೈನ್ ಮಾಡಿದ್ದೀನಿ ನಾನು. IP ಅಸೈನ್ ಮಾಡಿದ್ದೀನಿ 3.2. ಸೊ ಗೇಟ್ವೇ 100. Yeah, so let's try to ping from here 10.1.3.100. So VLAN 30 gateway I can able to reach. Let's try to ping another gateway VLAN 40 I can able to reach. So inter VLAN communication is happening here. So let's try to ping VLAN 50. Yeah, this is also working. So let's try to ping VLAN 20. VLAN 20 also working. ಸೊ ಸೊ ನಮ್ದು ಇಷ್ಟೊತ್ತಿಗೆ ಕಾನ್ಫರ್ಮ್ ಮಾಡಿರೋದು ಎಲ್ಲ ವರ್ಕಿಂಗ್ ಇದೆ. ಸೊ ಓನ್ಲಿ ನಮ್ದು ಇಶ್ಯೂ ಇರೋದು ಕೋರ್ ಸ್ವಿಚ್ ಬಂದು. ಸೊ ಅದು ಸ್ಟ್ಯಾಂಡ್ ಬೈ ತಗೋತಾ ಇಲ್ಲ, ಅದು ಇನಿಟ್ ಮೋಡ್ ಅಲ್ಲಿ ಸ್ಟಕ್ ಆಗ್ತಾ ಇದೆ. ಅದು ನೆಕ್ಸ್ಟ್ ಟ್ರಬಲ್ ಶೂಟ್ ಮಾಡೋಣ. ಇವಾಗ ನಾವು ಸೊ ಈ ಪಾರ್ಟ್ ಕಾನ್ಫಿಗರ್ ಮಾಡೋದು ಬೇಡ. ಸೊ ಈ ಸೈಡ್ ಪಾರ್ಟ್ ಕಾನ್ಫಿಗರ್ ಮಾಡೋಣ. ಸೊ ಇದು ಸ್ಟ್ಯಾಂಡ್ ಬೈ ಲೇಟರ್ ಮಾಡೋಣ. ಈ ಸೈಡ್ ಫೈರ್ವಾಲ್ ಕಾನ್ಫಿಗರ್ ಮಾಡೋಣ. So let's take an IP here. This come here. Okay. Okay. So firewall login ಮಾಡೋಣ. ಸೊ ಇದಕ್ಕೆ ನಾನು ಆಲ್ರೆಡಿ ಮ್ಯಾನೇಜ್ಮೆಂಟ್ IP ಅಸೈನ್ ಮಾಡಿದ್ದೀನಿ. ಸೊ ಜಸ್ಟ್ ತೋರಿಸ್ತೀನಿ. Already I assigned management IP address. So, yeah, already I log in. So interface management. ಇಲ್ಲಿ ನೋಡ್ಬೋದು ಆಲ್ರೆಡಿ ಮ್ಯಾನೇಜ್ಮೆಂಟ್ IP ಅಸೈನ್ ಮಾಡಿದ್ದೀನಿ 192.168.100.103. ದೆನ್ ಸಬ್ನೆಟ್ ಮಾಸ್ಕ್, ದೆನ್ ಗೇಟ್ವೇ. ಓಕೆ, ಸೊ ನಾವು ಇವಾಗ ಡೈರೆಕ್ಟ್ ಆಗಿ ಜಿಯೋ ಆಕ್ಸೆಸ್ ಮಾಡ್ಬೋದು. ಸೊ CLI ಆಕ್ಸೆಸ್ ಬೇಕಾಗಿಲ್ಲ ನಮಗೆ. ಕ್ಲೋಸ್ ಇಟ್ ದ ಕ್ರೋಮ್. HTTPS /192.168.100.103. Enter. Oh, sorry. HTTPS /100.103. Okay. Yeah. So login bantu. Let's log in. Admin. Password. admin. ಈ ಫೈರ್ವಾಲ್ ಲಾಗಿನ್ ಮಾಡ್ತಾ ಇದ್ದೀನಿ ನಾನು. ಸೊ ಇಂಟರ್ಫೇಸ್ IP will be this one 1.40. Then LAN interface IP will be this one 10.1.1.1. Okay. Our WAN zone will be WAN zone. Affected audio quality with applications. ಫೈರ್ವಾಲ್ ಲಾಗಿನ್ ಆಗ್ತಾ ಇದೆ. ಒಂದ್ ಕೊಡಿ, ಸ್ವಲ್ಪ ರಸ ಮಾಡ್ಬೇಡಿ, ಪಲ್ಯ ಬೇಡ. ಇಲ್ಲ ಫೈರ್ವಾಲ್ ಲಾಗಿನ್. ಫೈರ್ವಾಲ್ ಯಾವತ್ತು ವರ್ಕ್ ಮಾಡಿಲ್ಲಲ್ಲ ನೀವು? ನಾನು ಮಾಡಿಲ್ಲ ನಿಲೇಶ್. ಓಕೆ, ಏನ ನ್ಯೂಟಲ್ ಇಲ್ವಾ? ನ್ಯೂಟಲ್ ಇಲ್ಲ ಬಿಲಾಲ್, ನ್ಯೂಟಲ್ ಇಲ್ಲ ನೀನು. ನಾನು ಇದೆಲ್ಲ ಅನ್ನ ಸಾಂಬಾರು ಕೊಟ್ಟು ಅದೇ ಕೇಳಿಸ್ತಾ ಇದೆ ನಮಗೆ. ಅದೇ ಕೇಳಿಸ್ತು, ಸ್ವಲ್ಪ ರಸ ಮಾಡ್ತು ಅಂತ. ಓಕೆ, ಫೈರ್ವಾಲ್ ಲಾಗಿನ್ ಆಯ್ತು. ಸೊ ಇದು ಡ್ಯಾಶ್ ಬೋರ್ಡು. ಕ್ಲೋಸ್ ಇಟ್. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ನೋಡ್ಬೋದು ಮ್ಯಾನೇಜ್ಮೆಂಟ್ IP, ನೆಟ್ವರ್ಕ್ ಮಾಸ್ಕ್, ದೆನ್ ಡಿಫಾಲ್ಟ್ ಗೇಟ್ವೇ. ಸೊ ಇದೆಲ್ಲ ಆಲ್ರೆಡಿ ಹಾಕ್ಸಿದ್ದೀನಿ. ಸೊ ಅದಕ್ಕೆ ಡ್ಯಾಶ್ ಬೋರ್ಡ್ ಅಲ್ಲಿ ಶೋ ಆಗ್ತಾ ಇದೆ. ಓಕೆ, ಸೊ ನಾನು ಸಮ್ ಕಾನ್ಫಿಗರೇಷನ್ ಮಾಡಿಟ್ಟಿದ್ದೀನಿ ಇಲ್ಲಿ. ಎಸ್, ಸ್ವಲ್ಪ ಫೈರ್ವಾಲ್ ಸ್ಟಾರ್ಟಿಂಗ್ ಇಂದ ಬಾ. ಫೈರ್ವಾಲ್ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಬಾ. ಫೈರ್ವಾಲ್ ಲಾಗಿನ್ ಮಾಡಿದ ತಕ್ಷಣ ನಮಗೆ ಡ್ಯಾಶ್ ಲಾಗಿನ್ ಬೋರ್ಡ್ ಮಾಡ್ತಾರೆ ಸಿಗುತ್ತೆ. ಸಾರಿ, ಲಾಗಿನ್ ಹಿಂಗೆ ಲಾಗಿನ್ ಲಾಗಿನ್ ಹಿಂಗೆ ಸೊ HTTPS IP-ನಾ / then IP address management IP 100.103.
ಸೊ ಎಂಟರ್ ಮಾಡಿದ್ರೆ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಕ್ಕೆ ವ್ಯೂ ಬರುತ್ತೆ, ಲಾಗಿನ್ ಪೇಜ್ ಬರುತ್ತೆ. ಸೊ ನಾರ್ಮಲಿ ನಾಟ್ ಸೆಕ್ಯೂರ್ ಅಂತ ಬರ್ತಾ ಇದೆ. ಸೊ ನಾರ್ಮಲಿ ಲಾಗಿನ್ ಪೇಜ್ ಬರುತ್ತೆ ಇಲ್ಲಿ. ಸೊ ಆಲ್ರೆಡಿ ನಂತರ ಲಾಗಿನ್ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಲಾಗಿನ್ ಬೇಕಾಗಿಲ್ಲ. ಸೊ ಆಲ್ರೆಡಿ ಲಾಗಿನ್ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಡೈರೆಕ್ಟ್ ಲಾಗಿನ್ ಬಂತು. ಸೊ ಬಿಫೋರ್ ದಟ್ ಪೇಜ್ ಬರುತ್ತೆ, ಲಾಗಿನ್ ಪೇಜ್ ಬರುತ್ತೆ. ಇದೇನು ಬೇಕಾಗಿಲ್ಲ. ಯಾವ್ದಾದ್ರೆ ಫೈರ್ ಆನ್ ಇದೆಯಾ, ಎರಡು ಆಫ್ ಇದಾವೆ. ಓಕೆ, ಸೊ ಜಸ್ಟ್ ಲಾಗಿನ್ ಪೇಜ್ ಬರುತ್ತೆ. ನಾವು ನಾರ್ಮಲ್ ರೌಟರ್ ಎಲ್ಲ ಲಾಗಿನ್ ಮಾಡ್ತೀವಲ್ಲ, ಸೊ ಹೋಮ್ ರೌಟರು, ಸೊ ಅದೇ ತರ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಪೇಜ್ ಲಾಗಿನ್ ಮಾಡ್ತೀವಿ ಅಷ್ಟೇ. ಸೊ ಆಮೇಲೆ ಲಾಗಿನ್ ಆದ್ಮೇಲೆ ಫಸ್ಟ್ ಡ್ಯಾಶ್ ಬೋರ್ಡ್ ನಮಗೆ. ಸೊ ಡ್ಯಾಶ್ ಬೋರ್ಡ್ ವ್ಯೂ ಆಗುತ್ತೆ. ಸೊ ಜನರಲ್ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಸೊ ಅದ್ರದ್ದು ಮ್ಯಾನೇಜ್ಮೆಂಟ್ ಅಂದ್ರೆ ಫೈರ್ವಾಲ್ದು IP. ಸೊ ಇದು ಫೈರ್ವಾಲ್ IP ನಮ್ದು ಮ್ಯಾನೇಜ್ಮೆಂಟ್ IP. ದೆನ್ ಸಬ್ನೆಟ್ ಮಾಸು, ನಾವು ಗೇಟ್ವೇ ಅಂದ್ರೆ ನಮ್ದು ISP ಪ್ರೊವೈಡ್ ಮಾಡಿರ್ತಾರಲ್ಲ ಅವರು ಗೇಟ್ವೇ ಅಂತ. ಸೊ IP ಅಡ್ರೆಸ್. ಸೊ ನನಗೆ ಇವಾಗ ISP ಅಂದ್ರೆ ಇದೆ, ನನಗೆ 192.168.1.1 ನಂದು ISP ಇದು ನನಗೆ. ಓಕೆ. ಓಕೆ, ಸೊ ದೆನ್ ನಾವು DNS ಕಾನ್ಫಿಗರ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಲಾಗಿನ್ ನೋಡ್ಬೋದು, ಯಾರ್ಯಾರು ಲಾಗಿನ್ ಇದ್ದಾರೆ ಅಂತ. ಸೊ ಕರೆಂಟ್ಲಿ ಅಡ್ಮಿನ್ ಇಂದಾನೆ ಲಾಗಿನ್ ಆಗಿದೆ, ಒಂದು CLI ಲಾಗಿನ್ ಆಗಿದೆ, ಇನ್ನೊಂದು ವೆಬ್ ಲಾಗಿನ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇನ್ ಕೇಸ್ ನಾವು ಯೂಸರ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಹೆಸರು ಇದ್ರೆ ಹೆಸರು ಬರುತ್ತೆ. ಇವಾಗ ಕರೆಂಟ್ಲಿ ಅಡ್ಮಿನ್ ಇದೆ, ಅಡ್ಮಿನ್ ಇಂದ ಬರುತ್ತೆ. ದೆನ್ ನಾವು ಸಿಸ್ಟಮ್ ಲಾಗ್ ನೋಡ್ಬೋದು, ಇಲ್ಲಿ ಸ್ವಲ್ಪ ಕೆಲವೊಂದು ಲಾಗ್ ಸಿಗ್ತಾವು. ದೆನ್ ಇದೇ ಇಂಪಾರ್ಟೆಂಟ್ ಇಷ್ಟು ಫಸ್ಟ್. ದೆನ್ ನಾವು ನೆಟ್ವರ್ಕ್ ಹೋಗ್ತೀವಿ, ಸೊ ಕಾನ್ಫಿಗರ್ ಮಾಡಕ್ಕೆ. ಸೊ ಡಿವೈಸ್ ಅಲ್ಲೂ ನೀವು ನೋಡ್ಬೋದು. ಸೊ ಡಿವೈಸ್ ಅಲ್ಲೂ ನಮ್ಗೆ ಇದೆಲ್ಲ ಆಪರೇಷನ್ಸ್ ಇದಾವು. ಸೊ HA ಕಾನ್ಫಿಗರೇಷನ್. ಯಾ ಕೇಳಿಸ್ತಾ ಇಲ್ಲ? ಇವಾಗ ನೀನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೊಪಾಲಜಿ ಹೇಳ್ಬೇಕಾರೆ ಯಾ ISP ಅವರು ಸ್ಟಾರ್ಟಿಂಗ್ ನೀನು ಒಂದು ಟೊಪಾಲಜಿ ಹೇಳ್ತಿದ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಟೈಮ್ ಕರೆಕ್ಟ್ ಅಲ್ಲಿ ನೀನ್ ಹೇಳ್ದಲ್ಲ ನಾನು ISP ಅವರು ಒಂದು IP ಕೊಟ್ಟಿರ್ತಾರೆ ಅಂತ, ಅದೇ IP ಕರೆಕ್ಟ್. ಫೈರ್ವಾಲಿಗೆ ಅಸೈನ್ ಮಾಡಿರೋದ ನೀನು? ಇಲ್ಲ, ಅದು ಮ್ಯಾನೇಜ್ಮೆಂಟ್ IP ಮಾಡಿರೋದು ನಾನು. 103 ಮ್ಯಾನೇಜ್ಮೆಂಟ್, ಅದು ನಂದ್ IP, ನನ್ ಮ್ಯಾನೇಜ್ಮೆಂಟ್. ಇದು ISP ಅಲ್ಲ. ISP IP ನಾವು ಇಂಟರ್ಫೇಸ್ ಮೇಲೆ ಕಾನ್ಫಿಗರ್ ಮಾಡ್ತೀವಿ. ಇದು ಮ್ಯಾನೇಜ್ಮೆಂಟ್ IP, ನಮ್ಗೆ ಫೈರ್ವಾಲ್ ಆಕ್ಸೆಸ್ ಮಾಡಕ್ಕೆ ನಾವು ಅಸೈನ್ ಮಾಡ್ತಾ ಇರೋದು ನಮ್ಗೆ. ಅದು ಇಂಟರ್ನೆಟ್ ಆಕ್ಸೆಸ್ ಅಲ್ಲ. ಸೊ ಮ್ಯಾನೇಜ್ಮೆಂಟ್. ಸೊ ಅಂದ್ರೆ ನಾವು ಬೇರೆ ಲ್ಯಾಬ್ ಇಂದ ಡೈರೆಕ್ಟ್ ಆಗಿ access ಮಾಡಕ್ಕೆ, GUI ಲಾಗಿನ್ ಮಾಡಕ್ಕೆ. ಇವಾಗ ಫೈರ್ವಾಲ್ ಆಫೀಸ್ ಅಲ್ಲಿ ಇರುತ್ತೆ, ಸೊ ನಾವು ಮನೆಯಿಂದ ಲಾಗಿನ್ ಡೈರೆಕ್ಟಾ. ಸೊ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ IP ಅಸೈನ್ ಮಾಡೋದು. ಸೊ ಇಲ್ಲಿ ನಾರ್ಮಲ್ ಸ್ವಿಚ್ ಅಲ್ಲಿ ಹೇಳಿದ್ವಲ್ಲ ನೇಟಿವ್ ವಿಲಾನ್ ಅಂತ, ನೇಟಿವ್ ವಿಲಾನ್ಗೆ IP ಅಸೈನ್ ಮಾಡ್ತೀವಲ್ಲ, ಸೇಮ್ ಇದು ಕಾನ್ಫಿಗರ್. ಸೊ ISP ಏನ್ ಕೊಡ್ತಾರೆ ಅದು ನಾವು ಇಂಟರ್ಫೇಸ್ ಮೇಲೆ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಸೊ ಫೈರ್ವಾಲ್ ನಮಗೆ ಬೇಸಿಕ್ ಅದೇ ಮ್ಯಾನೇಜ್ಮೆಂಟ್ IP ಅಸೈನ್ ಮಾಡಬೇಕು, ಗೇಟ್ವೇ ಮಾಡಬೇಕು, ಸಬ್ನೆಟ್ ಮಾಸ್ಕ್ ಮತ್ತೆ DNS ಅಸೈನ್ ಮಾಡಬೇಕು. ಸೊ ಇಲ್ಲಿ ಸರ್ವಿಸಸ್ ಹೋದ್ರೆ ನಮಗೆ DNS ಅಸೈನ್ ಮಾಡಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಲ್ಲ, ಅಲ್ಲಿ ಆಪ್ಷನ್ ಎಲ್ಲ ತೋರಿಸಿದೀನಿ ನೋಡೋದು ಹೆಂಗ್ ಅಂತ ಇದೆಲ್ಲ DNS. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನಾವು DNS ಅಸೈನ್ ಮಾಡ್ಬೋದು. ಸೊ NTP ಸರ್ವರ್ ಆಫೀಸ್ ಅಲ್ಲಿ ಇದ್ರೆ NTP ಸರ್ವರ್ ನೇಮ್ ಹಾಕ್ಬೋದು ಇಲ್ಲಿ. ಸೊ ಇದೆಲ್ಲ ಇದೆ, ಇದು ಆಲ್ರೆಡಿ ನಾನು ಕಾನ್ಫಿಗರ್ ಮಾಡಿದ್ದೀನಿ. ಸೊ ನೆಟ್ವರ್ಕ್ ನಾನು ಆಲ್ರೆಡಿ ಕಾನ್ಫಿಗರ್ ಮಾಡಿದ್ದೀನಿ ಇಲ್ಲಿ. ಸೊ ಇದು ನಂದು ISP ಪ್ರೊವೈಡೆಡ್ IP ನೋಡಿ, 1.40 ಕಾಲೇಜಲ್ಲಿ ಬರ್ದಿ ನೋಡಿ. ಇದು 1.40 ISP ಪ್ರೊವೈಡ್ ಮಾಡಿರೋದು IP, ಈಥರ್ನೆಟ್ 1/1. ಸೊ ನಾರ್ಮಲ್ ನಾನು ಆಲ್ರೆಡಿ ಅಸೈನ್ ಮಾಡಿದ್ದೀನಿ. ಸೊ ಲೆಟ್ಸ್ ಶೋ ಯು. ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ ನೋಡಿ, ಇಂಟರ್ಫೇಸ್ 1. ನಾನು ಇಂಟರ್ಫೇಸ್ ಟೈಪು ಲೇಯರ್ 3 ಮಾಡಿದ್ದೀನಿ. ಸೊ ದೆನ್ ಕಾನ್ಫಿಗ್ ಅಲ್ಲಿ ಬಂದರೆ ಸೆಕ್ಯೂರಿಟಿ ಝೋನ್ ಇನ್ನ ಅಸೈನ್ ಆಗಿಲ್ಲ. ಸೊ ಸೆಕ್ಯೂರಿಟಿ ಝೋನ್ ಅಸೈನ್ ಮಾಡೋಣ, ವ್ಯಾನ್ ಝೋನ್. ಸೊ ಡಿಫಾಲ್ಟ್ ರೌಟು ನಾನು ಆಲ್ರೆಡಿ ಅಸೈನ್ ಮಾಡಿದ್ದೀನಿ, ಡಿಫಾಲ್ಟ್ ರೌಟು ಅಂತ. ದೆನ್ IPv4 ಅಲ್ಲಿ IP ಅಸೈನ್ ಮಾಡಿದ್ದೀನಿ ಇಂಟರ್ಫೇಸ್ಗೆ. ದೆನ್ IPv6 ಆಗಿಲ್ಲ. ಅಡ್ವಾನ್ಸ್ ಅಲ್ಲಿ ನಾನು ಒಂದು ಮ್ಯಾನೇಜ್ಮೆಂಟ್ ಪ್ರೊಫೈಲ್ ಅಸೈನ್ ಮಾಡಿದ್ದೀನಿ, ಪಿಂಗ್ ಮಾಡಕ್ಕೆ, ಆ ಪರ್ಟಿಕ್ಯುಲರ್ IP ನ ಪಿಂಗ್ ಮಾಡಕ್ಕೆ. ಓಕೆ, ಸೊ ಇಷ್ಟ ಮಾಡಿದ್ದೀನಿ ಆಮೇಲೆ ಆಲ್ರೆಡಿ. ಓಕೆ, ಝೋನ್ ಮಿಸ್ ಆಯ್ತಲ್ಲ. ಓಕೆ, ಝೋನ್ ಡಿಫಾಲ್ಟ್ ರೌಟ್ ವ್ಯಾನ್ ಝೋನ್. ಓಕೆ, ಕ್ಲೋಸ್. ಸೊ ಔಟ್ಸೈಡ್ ಇಂಟರ್ಫೇಸ್ ಕಾನ್ಫಿಗರ್ ಆಗಿದೆ. ಸೊ ಇದರಲ್ಲಿ ನಾನು ಡಿಲೀಟ್ ಮಾಡ್ತೀನಿ, ಡಿಲೀಟ್ ಮಾಡಿ ರೀಕಾನ್ಫಿಗರ್ ಮಾಡೋಣ ಇನ್ಸೈಡ್ ಇಂಟರ್ಫೇಸು. ಆಲ್ರೆಡಿ DSP ಕಾನ್ಫಿಗರ್ ಇದೆ, DSP ರಿಮೂವ್ ಮಾಡೋಣ ಫಸ್ಟು.
DHCP remove, come to interface, then just select it, select and delete it. Okay, so interface delete ಆಯ್ತು. Okay, so let's go to the interface 1/1. So ಇಲ್ಲಿ ನನಗೆ ಆ ಫೋರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ವಿಲ್ಯಾನ್ 1020ಗೆ ಒಂದು, 30ಗೆ ಒಂದು, 40ಗೆ ಒಂದು, 50ಗೆ ಒಂದು. ಸೊ ನನಗೆ ಸಬ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ನಾನು ಏನ್ ಮಾಡ್ತೀನಿ, ಅದನ್ನ ಇಂಟರ್ಫೇಸ್ ಲೇಯರ್ 3 ಮಾಡ್ಕೋತೀನಿ. ಸೊ ಇಂಟರ್ಫೇಸ್ ಟೈಪ್ ಲೇಯರ್ 3, ಜಸ್ಟ್ ಓಕೆ, ಡನ್. ಸೊ ಇಂಟರ್ಫೇಸ್ ಲೇಯರ್ 3 ಆಯ್ತು. ದೆನ್ ಗೋ ಟು ಸಬ್ ಇಂಟರ್ಫೇಸ್. ಸೊ ಇಲ್ಲಿ ವಿಲ್ಯಾನ್ 20ಗೆ ಒಂದು ಇಂಟರ್ಫೇಸ್ ಮಾಡೋಣ. ಸೊ ಕಮೆಂಟ್ ಲೆಟ್ಸ್ ಸೇ ವಿಲ್ಯಾನ್ 20, then tag should be 20, VLAN 20. So VLAN 20 ಗೆ ಒಂದು IP assign ಮಾಡಬೇಕು. So let's assign zone. routing default routing ಗೆ assign ಮಾಡೋಣ. ಸೊ ರೌಟಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನಾನು ಆಮೇಲೆ. ಸೊ ಜಸ್ಟ್ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಇದೆ, ಅದನ್ನ ಅಸೈನ್ ಮಾಡ್ಕೊತಾ ಇದ್ದೀನಿ ಇಂಟರ್ಫೇಸ್ಗೆ. ಸೊ ಝೋನು ಲ್ಯಾನ್ ಝೋನ್ ಮಾಡೋಣ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ IP ಅಡ್ರೆಸ್. ಸೊ ಅದಕ್ಕೆ IP ಅಸೈನ್ ಮಾಡೋಣ. 1.1.2.1/24 ಸಬ್ನೆಟ್ ಇದಲ್ಲಿ ಇದೆ, ಅದು ಕ್ಲೋಸು. ದೆನ್ ಮ್ಯಾನೇಜ್ಮೆಂಟ್ ಪ್ರೊಫೈಲ್ ಅದು ಪಿಂಗ್ ಮಾಡಕ್ಕೆ ಪಿಂಗ್ ಅಲೋ ಮಾಡೋಣ. ಓಕೆ, ಸೊ ಇವಾಗ ಒನ್ ಸಬ್ ಇಂಟರ್ಫೇಸ್ ಕ್ರಿಯೇಟ್ ಆಯ್ತು. ಸೊ ಲೆಟ್ಸ್ ಕ್ರಿಯೇಟ್ ಸೆಕೆಂಡ್ ವಿಲ್ಯಾನ್ 30. ಸೊ ವಿಲ್ಯಾನ್ 30 ಟ್ಯಾಗ್ ಲೆಟ್ಸ್ ಸೇ 30 zone router default router, then zone should be LAN, then IP address should be 10.1.3.1/24. Let's this one ping enable management profile pingo. Same VLAN 40 go. VLAN 40, VLAN 40, then tag also 40, default, then LAN zone IP address for 10.1.4.1/24. Okay, so IP management ping, okay. V40 go ಆಯ್ತು. Then VLAN 50 last. VLAN 50, VLAN 50, then 50, then virtual route. So let's default route. Then this also LAN zone. LAN zone, okay. So yeah, so four sub interface create ಆಯ್ತು. Okay, so different network. So here we can see the network address 234. Oh, ಇದಕ್ಕೆ ನೆಟ್ವರ್ಕ್ ಅಡ್ರೆಸ್ ಅಸೈನ್ ಮಾಡಿಲ್ಲ. 10.1.5.1/24. Okay, close. Okay. Yeah. So let's go to the zones. ಸೊ ನಾನು ಆಲ್ರೆಡಿ ಝೋನ್ ಕ್ರಿಯೇಟ್ ಮಾಡಿದ್ದೀನಿ, ಲ್ಯಾನ್ ಝೋನು. ಸೊ ಲ್ಯಾನ್ ಝೋನ್ ಅಲ್ಲಿ ಜಸ್ಟ್ ನೇಮ್ ಕೊಟ್ಟಿದ್ದೀನಿ ಲ್ಯಾನ್ ಝೋನು, ಮತ್ತೆ ಈ ಇಂಟರ್ಫೇಸ್ ಎಲ್ಲ 20, 30, 40, 50 ವಿಲ್ಯಾನ್ ಇಂಟರ್ಫೇಸ್ ಎಲ್ಲ ಲ್ಯಾನ್ ಝೋನ್ ಅಲ್ಲಿ ಇದೆ. ಸೊ ನಾನು ಓಕೆ ಕೊಟ್ಟಿದ್ದೀನಿ, ಜಸ್ಟ್ ಆಯ್ತು. ದೆನ್ ವ್ಯಾನ್ ಝೋನ್ ಮಾಡಿ, ವ್ಯಾನ್ ಝೋನ್ ಅಲ್ಲಿ ಜಸ್ಟ್ ನೇಮ್ ಕೊಟ್ಟಿದ್ದೀನಿ. ದೆನ್ ಇಂಟರ್ಫೇಸ್ ಔಟ್ಸೈಡ್ ಇಂಟರ್ಫೇಸ್ ಏನಿದೆ ಅಲ್ಲ, ಸೊ 1/1 ವ್ಯಾನ್ ಝೋನ್ ಅಲ್ಲಿ ಇದೆ. ಇಥರ್ನೆಟ್ 1/1. ಸೊ ಇದು ನಂದು ಝೋನ್ ಕ್ರಿಯೇಷನ್ ಆಯ್ತು. ಸೊ ದೆನ್ ಲೆಟ್ಸ್ ಗೋ ಟು ದ ರೌಟಿಂಗ್ ವರ್ಚುವಲ್ ರೌಟ್. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ರೌಟಿಂಗ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ನೇಮ್ ಕೊಟ್ಟಿದ್ದೀನಿ ಡಿಫಾಲ್ಟ್ ರೌಟ್ ಆರ್ ಅಂತ, ಡಿಫಾಲ್ಟ್ ರೌಟ್ ಅಂತ. ಸೊ ಇದರಲ್ಲಿ ನೋಡಬಹುದು. ಸೊ ಎಲ್ಲ ಇಂಟರ್ಫೇಸ್ ಬಿಲಾಂಗ್ಸ್ ಟು ದಿಸ್ ಡಿಫಾಲ್ಟ್ ರೌಟ್. ಸೊ ಇವನ್ ಔಟ್ಸೈಡ್ ವ್ಯಾನ್ ಇಂಟರ್ಫೇಸ್ ಅಂಡ್ remaining all are WAN interface. So let's add one more interface, 1/2, 1/2. Okay. Okay. Oh,
Sorry, so I didn't show the configuration. So default route ನಾವು ಬೇಸಿಕಲಿ ಸ್ಟ್ಯಾಟಿಕ್ ರೌಟ್ ಅಲ್ಲೇ ಮಾಡ್ತೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕ್ರಿಯೇಟ್ ಮಾಡಕ್ಕೆ ಆಡ್ ಆಪ್ಷನ್, ಸೊ ಡಿಫಾಲ್ಟ್ ರೌಟು. ಸೊ ಇಲ್ಲಿ ನೇಮ್ ಡಿಫಾಲ್ಟ್ ರೌಟ್ ಅಂತ. ಸೊ ಡೆಸ್ಟಿನೇಷನ್ ನಂದು ಎನಿ. ಸೊ ಔಟ್ಸೈಡ್ ಯಾವ್ದಾದ್ರೆ ಡೆಸ್ಟಿನೇಷನ್ ಇರಲಿ, ಯಾವ ರೇಂಜ್ ಅಲ್ಲಿ ಆದ್ರೆ ಇರಲಿ, ಐ ಪಿ ಅಡ್ರೆಸ್ ಯಾವ ನೆಟ್ವರ್ಕ್ ಆದ್ರೆ ಇರಲಿ. ಸೊ ಆ ತರ 000/0 ಅಂತ ಡೆಸ್ಟಿನೇಷನ್ ಎನಿ. ಸೊ ನನ್ನ ಟ್ರಾಫಿಕ್ ಯಾವ ಇಂಟರ್ಫೇಸ್ ಇಂದ ಹೋಗ್ಬೇಕು. ಸೊ ಡೆಸ್ಟಿನೇಷನ್ ಇಂಟರ್ಫೇಸ್ ನಂದು 1/1. ಸೊ ಇದು ನೋಡ್ಬೋದು, ವ್ಯಾನ್ ಇಂಟರ್ಫೇಸ್ ಔಟ್ಸೈಡ್ ಹೋಗ್ತಾ ಇರೋದು, ಇದು ನಂದು ಡೆಸ್ಟಿನೇಷನ್. ದೆನ್ ನೆಕ್ಸ್ಟ್ ಹೋಪ್ ನಾನು ಐ ಪಿ ಅಡ್ರೆಸ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನನಗೆ 3 ಆಪ್ಷನ್ಸ್ ಇದಾವೆ, ಇಲ್ಲ ನನ್ನ ಕೊಡ್ಬೋದು. ಸೊ ನಾನು ಸೆಲೆಕ್ಟ್ ಮಾಡಿದ್ದೀನಿ ಐ ಪಿ ಅಡ್ರೆಸ್. ಸೊ ಐ ಪಿ ಅಡ್ರೆಸ್ ನಂದು ನೆಕ್ಸ್ಟ್ ಹೋಪ್ ಅಂದ್ರೆ ನಂದು. ಸೊ ಇಲ್ಲಿಂದ ನನಗೆ ನೆಕ್ಸ್ಟ್ ಹೋಪ್ ಏನ್ ಬರುತ್ತೆ, ಐ ಎಸ್ ಪಿ ಪ್ರೊವೈಡೆಡ್ ಐ ಪಿ ಅಡ್ರೆಸ್, ದಟ್ ಐ ಎಸ್ ಪಿ ಗೇಟ್ವೇ. ಸೊ ನಾನು ನೆಕ್ಸ್ಟ್ ಐ ಎಸ್ ಪಿ ಗೇಟ್ವೇ ಅಸೈನ್ ಮಾಡಿದ್ದೀನಿ. ಸೊ ದೆನ್ ಮ್ಯಾಟ್ರಿಕ್ ವ್ಯಾಲ್ಯೂಸ್ 10 ಮಾಡಿದ್ದೀನಿ. ಸೊ ಇದು ಬೈ ಡಿಫಾಲ್ಟ್ ಮ್ಯಾಟ್ರಿಕ್ ನಾವು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೊ ಇದು ನಂದು ಡಿಫಾಲ್ಟ್ ರೌಟು. ಓಕೆ, ಸೊ ದೆನ್ ನಮಗೆ ನೆಸೆಸರಿ ಬೇಕಾಗಿರೋದು ಪಾಲಿಸೀಸ್. ಸೊ ಗೋ ಟು ದ ಪಾಲಿಸಿ ಹಿಯರ್. ಸೊ ಆಲ್ರೆಡಿ ಒಂದು ಪಾಲಿಸಿ ಆಗಿದೆ, ಲ್ಯಾಂಡ್ ಟು ವ್ಯಾನ್ ಝೋನು. So whatever traffic coming from LAN zone, it should allow outside. It's WAN network. Okay, so name ಕೊಟ್ಟಿದ್ದೀನಿ LAN to WAN. Then original packet. So whatever traffic is coming from inside zone, that LAN zone, it should forward it to the destination zone WAN. Oh, sorry. This is a NAT profile. So I didn't saw it. This is NAT profile. Let me go to the security profile policy. So here we can see we have the policy here, LAN to WAN. So I given the name LAN to WAN. Then source I mentioned whatever coming from LAN. So we have for network 10.1.2, then 3, then 4, 5. So we have the different VLAN, right? So different network. So whatever coming from LAN network, it should go to the destination. So I mentioned here destination WAN zone. So if we want to uh, segregate, then use this source address. So we can add here. So from LAN zone, only this traffic should be allowed, like 2 dot 2.0 network. Okay, so we can allow only this traffic. This option also we have, but currently I allowed all the VLANs. Okay, so whatever it is. So I don't want to segregate on this. So from source LAN zone, we allow towards WAN zone. Okay, so then application I didn't configure it, URL I didn't configure it. So action, it is allowed. So we have 3 options here: deny, allow, drop. So I allowed. So the traffic should be allowed outside. This is the one. Then finally we want NAT. So ಏನ್ ಮಾಡುತ್ತೆ ಅಂದ್ರೆ ಇದು ಪ್ರೈವೇಟ್ ಐ ಪಿನ ಪಬ್ಲಿಕ್ ಐ ಪಿ ಆಗಿ ಟ್ರಾನ್ಸ್ಲೇಟ್ ಮಾಡಕ್ಕೆ. ಸೊ ಯಾಕಂದ್ರೆ ನಾವು ಇಂಟರ್ನೆಟ್ ಹೋಗ್ಬೇಕಂದ್ರೆ, ಸೊ ಈ ರೇಂಜ್ ಇಂದ ನಾವು ಇಂಟರ್ನೆಟ್ ರೀಚ್ ಮಾಡಕ್ಕಾಗಲ್ಲ. ಸೊ ವಾಟ್ ಎವರ್ ಕಮಿಂಗ್ ಫ್ರಮ್ LAN zone, that I should translate into this IP 192.168.1.40, then port number. So this is the concept. Let me show. Here we can see I given the name, then original packet. So whatever like 1.40 ಬಂದು ISP IP ಅಲ್ಲ, 1.40. hello, 1.40 ISP IP. 1.40 is IP. Yeah, so usable IP ಕೊಡ್ತಾರಲ್ಲ ಅವರು, that is the IP word. Yeah, so we are in NAT now. Yeah, so whatever traffic is coming from this LAN zone, right? Whatever IP, so it should translate into the WAN IP. So here I mentioned source LAN, then destination WAN zone. So destination internet interface should be Ethernet/1/1. That means destination this one, our ISP interface, outside interface. Then translate packet. So here I mentioned dynamic IP and port. So port PAT ಅಂತ ಗೊತ್ತಲ್ಲ, port address translation. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನಮಗೆ ನಾರ್ಮಲ್ ಡೈನಾಮಿಕ್ ಇದು ಇದೆ, ಸ್ಟಾಟಿಕ್ ಇದೆ. ಸೊ ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಪೋರ್ಟ್ ಪ್ಯಾಟು, ಡೈನಾಮಿಕ್ IP ಅಂಡ್ ಪೋರ್ಟ್. ಸೊ ಅಡ್ರೆಸ್ ಟೈಪು ನಾನು ಇಂಟರ್ಫೇಸ್ ಅಡ್ರೆಸ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನಾನು ಇಂಟರ್ಫೇಸ್ ಯೂಸ್ ಮಾಡ್ಬೋದು, ಇಲ್ಲ ಬೈ ಮ್ಯಾನ್ಯುವಲಿ ನಾನು IP ಅಡ್ರೆಸ್
ಅಸೈನ್ ಮಾಡಿಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಬೋದು. ಬಟ್ ನಾನು ಕರೆಂಟ್ಲಿ ಸೇಮ್ ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ದೀನಿ, ನಮ್ದು ಲ್ಯಾನ್ ಇಂಟರ್ಫೇಸು ಈ ಐ ಪಿಗೆ ಕನ್ವರ್ಟ್ ಆಗಬೇಕು ಅಂತ. ಸೊ ಲ್ಯಾನ್ ಇಂಟರ್ಫೇಸ್ ನಮ್ದು ವ್ಯಾನ್ ಇಂಟರ್ಫೇಸ್ ನಮ್ದು 1/1. ದೆನ್ ಐ ಪಿ ಅಡ್ರೆಸ್ ಇದು ನಮ್ದು ಆಟೋಮೆಟಿಕ್ ತಗೊಳುತ್ತೆ, ಅದು ಇಲ್ಲಿ ಶೋ ಆಗುತ್ತೆ, ಜಸ್ಟ್ ಕ್ಲಿಕ್ ತಗೊಳುತ್ತೆ. ಸೊ ಇದು ನಮ್ದು ಐ ಎಸ್ ಪಿ ಐ ಪಿ. ಸೊ ನಮ್ದು 10 ಬ್ರೋ ನೆಟ್ವರ್ಕ್ ಇಂದ ಏನ್ ಬರ್ತಾ ಸ್ವಲ್ಪ ಇದಾವೆ ಐ ಸ್ಲೋ ಪಿ. ಬ್ರೋ. ಸಾರಿ, ಹಲೋ. ಸ್ವಲ್ಪ ಸ್ಲೋ. ಇದು ಫಾಸ್ಟ್ ಏನಕ್ಕೆ ಮಾಡ್ತಾ ಸ್ವಲ್ಪ ಇದ್ದೀನಿ ಸ್ಲೋ ಅಂದ್ರೆ ಸ್ಲೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಫಾಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ವಿಡಿಯೋ ಕಳಿಸಿದ್ದೆ ಗೊತ್ತಾ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಫಾಸ್ಟ್ ಮಾಡ್ತಾ ಇದ್ದೀನಿ ಇದು. ಯಾ, ಸೊ ಇದು ಓಕೆ ಓಕೆ. ಟ್ರಾನ್ಸ್ಲೇಷನ್. ಓಕೆ, ದೆನ್ ಇಷ್ಟು ನಮ್ಗೆ ಗುಡ್ ಇನಫ್. ಓಕೆ, ಸೊ ನಾವು ಡಿ ಎಸ್ ಸಿ ಪಿ ಬೇಕಾದ್ರೆ ಕ್ರಿಯೇಟ್ ಮಾಡೋಣ. ಸೊ ಹಿಯರ್ ನಮಗೆ ಆಪ್ಷನ್ ಡಿ ಎಸ್ ಸಿ ಪಿ ಆಪ್ಷನ್ ಇದೆ, ಡಿ ಎಸ್ ಸಿ ಪಿ ಸರ್ವರು ಫೈರ್ವಾಲ್ ಅಲ್ಲಿ ಕ್ರಿಯೇಟ್. ಸೊ ವಿಲ್ಯಾನ್ 30, 40 ಮತ್ತೆ 50ಗೆ ಡಿ ಎಸ್ ಸಿ ಪಿ ಕ್ರಿಯೇಟ್ ಆಗಿಲ್ಲ, ಅದಕ್ಕೆ ಕ್ರಿಯೇಟ್ ಮಾಡೋಣ. ಸೊ ನಮಗೆ ಇಂಟರ್ಫೇಸ್ ತೋರಿಸುತ್ತೆ, ನಮ್ಮ ಹತ್ರ ರಿಯಲ್ 4 ಟೈಮ್ ಇಂಟರ್ಫೇಸ್ ಅಲ್ಲೂ ಇದೆ. ರೌಟರ್ ಹಿಂಗೆ ಇದು ಫೈವಾಲ್ ಹಿಂಗೆ ಇರತ್ತಾ? ಸೇಮ್ ಕಾನ್ಫಿಗರೇಷನ್, ಸೇಮ್ ವ್ಯೂ, ಎವ್ರಿಥಿಂಗ್ ಇಸ್ ಸೇಮ್. ಏನ್ ಚೂರು ಚೇಂಜಸ್ ಇರಲ್ಲ, ಸೇಮ್ ಡಿಕ್ಟೋ ಇರುತ್ತೆ. ಸೊ ಇವಾಗ ಡಿ ಎಸ್ ಸಿ ಪಿ ಕ್ರಿಯೇಟ್ ಮಾಡೋಣ ವಿಲ್ಯಾನ್ 30ಗೆ. ಸೊ ಸಬ್ ಇಂಟರ್ಫೇಸ್ ಆಲ್ರೆಡಿ ಇದೆ ಒಂದು, ಸೆಲೆಕ್ಟ್ ಮಾಡೋಣ ಸಬ್ ಇಂಟರ್ಫೇಸ್ 30. ದೆನ್ ಇಲ್ಲಿ ಪಿಂಗ್ ಐ ಪಿ ವೆನ್ ಅಲೋಕೇಟೆಡ್ ನ್ಯೂ ಐ ಪಿ. ಸೊ ಯಾವಾಗ ಅದು ನ್ಯೂ ಐ ಪಿ ಅಲೋಕೇಟ್ ಮಾಡುತ್ತಲ್ಲ, ಅದಕ್ಕೆ ಅಲೋಕೇಟ್ ಮಾಡೋಕ್ಕಿಂತ ಬಿಫೋರ್ ಅದು ಪಿಂಗ್ ಮಾಡಿ ನೋಡ್ಬೇಕು ಐ ಪಿ ರೀಚಬಲ್ ಇದೆಯಾ ಅಲ್ವಾ ಅಂತ, ಇಲ್ಲಾಂದ್ರೆ ಕಾನ್ಫ್ಲಿಕ್ಟ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಐ ಪಿ ಪೂಲ್ ಕ್ರಿಯೇಟ್ ಮಾಡೋಣ. ಸೊ ಐ ಪಿ ಪೂಲ್ 10 ವಿಲ್ಯಾನ್ 30ಗೆ ಮಾಡ್ತಾ ಇದ್ದೀವಿ ನಾವು. 3 ಐ ಪಿ ಅಡ್ರೆಸ್ ನನಗೆ ಲೆಟ್ಸ್ ಸೇ 30 ಇಂದ 10.1.3.50 ಮಟ್ಟ ಐ ಪಿ ರಿಲೀಸ್ ಆಗಬೇಕು ಐ ಪಿ ಪೂಲ್ ಇಂದ. ಸೊ ರಿಮೈನಿಂಗ್ ಐ ಪಿಸ್ ಎಲ್ಲ ಪ್ರೈವೇಟ್ ಐ ಪಿಸ್ ಲೈಕ್ ಸ್ಟ್ಯಾಟಿಕ್ ಐ ಪಿ ಯು ಕ್ಯಾನ್ ಸೇ. ಸೊ ಇದೆಲ್ಲ ಡಿ ಎಸ್ ಸಿ ಪಿ ಪೂಲ್ ಐ ಪಿಸ್. ಜಸ್ಟ್ ನನಗೆ 30ಇಂದ 50 ಮಟ್ಟ ಐ ಪಿ ಅಷ್ಟೇ ಸಿಸ್ಟಮ್ಗೆ ಇಷ್ಟ. ಓಕೆ, ಸೊ ದೆನ್ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸ್ ಅಲ್ಲಿ ಹೋದ್ರೆ ಗೇಟ್ ವೇ. ಸೊ ಇದಕ್ಕೆ ಗೇಟ್ ವೇ ನಮಗೆ 10.1.3.100. ಇದು 100 ಗೇಟ್ ವೇ ಯಾಕಂದ್ರೆ ನಾವು ಕೋರ್ ಸ್ವಿಚ್ ಮೇಲೆ 2 ಮೇಲೆ HSRP 100 ಅಂತ ಅಸೈನ್ ಮಾಡಿದೀವಲ್ವಾ ಐ ಪಿ ಅಡ್ರೆಸ್. ಸೊ ಅದು ನಮಗೆ ಈ ಸಿಸ್ಟಮ್ಸ್ಗೆ ಗೇಟ್ ವೇ ಆಗಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಗೇಟ್ ವೇ ಕೊಡ್ತಾ ಇರೋದು 3/3.100 ಅಂತ. ಸಬ್ನೆಟ್ ಮಾಸ್ಕ್ 255.255.255.0. ಸೊ ಡಿ ಎನ್ ಎಸ್ 8.8.8 ಗೂಗಲ್ ಡಿ ಎನ್ ಎಸ್ ಇರಲಿ. ಸೊ ನಮ್ಮ ಹತ್ರ ಸೆಪರೇಟ್ ಡಿ ಎನ್ ಎಸ್ ಇಲ್ಲ, ಸೊ ಗೂಗಲ್ ಡಿ ಎನ್ ಎಸ್ ಯೂಸ್ ಮಾಡೋಣ. ಸೆಕೆಂಡರಿನು ಗೂಗಲ್ ಡಿ ಎನ್ ಎಸ್ ಯೂಸ್ ಮಾಡೋಣ 4.4. ಓಕೆ, ಸೊ ಡಿ ಎಸ್ ಸಿ ಪಿ ಕಾನ್ಫಿಗರೇಷನ್ ಆಯ್ತು ವಿಲ್ಯಾನ್ 30ಗೆ. ಮೀಟಿಂಗ್ ಸ್ಟಾಪ್ ಆಗಿಲ್ಲಲ್ಲ. ಓಕೆ, ವಿಲ್ಯಾನ್ 30ಗೆ ಆಯ್ತು. ಸೊ ವಿಲ್ಯಾನ್ 40ಗೆ ಸೇವ್ ಮಾಡೋಣ. ವಿಲ್ಯಾನ್ 40 ದೆನ್ ಪಿಂಗ್ ಸೇಮು 10.1.3 4. ಲೆಟ್ಸ್ ಸೇ 30ಇಂದ ಸೇಮ್ ಪೂಲ್ ಕ್ಲಿಕ್ ಮಾಡೋಣ. 30ಇಂದ 40, 30ಇಂದ 50. ಓಕೆ, ಹಿಂಗಾಯ್ತು ಆಪ್ಷನ್ನು. ಸೊ ಇಲ್ಲಿ ಗೇಟ್ ವೇ ಬಂದ್ಬಿಟ್ಟು 10.1.4.100. ಸೊ ಇದು HSRP ವರ್ಚುವಲ್ ಐ ಪಿ 255.255.255.0. ಸೊ ಇಲ್ಲಿ ಸೇಮು 8.8.8 ಸೇಮ್ ಸಿಗ್ಬೇಕು. ಇಲ್ಲಿ 8.8.4.4. ಓಕೆ, ಸೊ ಇದೊಂದು ಪೂಲ್ ಕ್ರಿಯೇಟ್ ಆಯ್ತು. ಸೊ ದೆನ್ ಲೆಟ್ಸ್ ಕ್ರಿಯೇಟ್ ಒನ್ ಮೋರ್ ಪೂಲ್ ವಿಲ್ಯಾನ್ 50 ಪಿಂಗ್ ಐ ಪಿ ಪೂಲ್ 10.15.30. ಸೊ ಇಂದ 10.1.5.50. ಓಕೆ, ಸೊ ಇದೊಂದು ಪೂಲು. ಆಪ್ಷನ್ಸು 10.1.5.5.100. ಇದು HSRP ವರ್ಚುವಲ್ ಐ ಪಿ 255.255.255.0. 8.8 ಡಿ ಎನ್ ಎಸ್, ಸೆಕೆಂಡರಿ 8.8.4.4. ಓಕೆ, ಸೊ ಇದು ಸೆಕೆಂಡರಿ ಡಿ ಎನ್ ಎಸ್. ಓಕೆ, ಸೊ ಇವಾಗ ನಾವು ಫೈರ್ವಾಲ್ ಮೇಲೆ ಇಷ್ಟೆಲ್ಲ ಕಾನ್ಫಿಗರ್ ಮಾಡಿದೀವಿ.
ಝೋನ್ ಆಗಿದ್ದೀವಿ, ಇಂಟರ್ಫೇಸ್ ಕಾನ್ಫಿಗರೇಷನ್ ಆಗಿದೆ, ಮ್ಯಾನೇಜ್ಮೆಂಟ್ ಪ್ರೊಫೈಲ್ ಶೋ ಆಗಿ ಮಾಡಿಲ್ಲ ಅಲ್ಲ. ಸೊ ಮ್ಯಾನೇಜ್ಮೆಂಟ್ ಪ್ರೊಫೈಲ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ನಾನು, ಇಂಟರ್ಫೇಸ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನೋಡ್ಬೋದು ಪಿಂಗ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಂದ್ರೆ ನಾನು ನೇಮ್ ಪಿಂಗ್ ಕೊಟ್ಟಿದ್ದೀನಿ, ಓನ್ಲಿ ಪಿಂಗ್ ಅಲೋ ಮಾಡಿದ್ದೀನಿ ಆ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ. ಓಕೆ, ಸೊ ನಾವು HTTP SSH ಮಾಡಿದ್ರೆ ಆ ಇಂಟರ್ಫೇಸ್ IP ಗೆ ಅದು ತಗೊಳಲ್ಲ, ಯಾಕಂದ್ರೆ ಇಲ್ಲಿ ಅಲೋ ಆಗಿಲ್ಲ. ಸೊ ಮೀಟಿಂಗ್ ಎಂಡ್ ಆಗುತ್ತೆ, ಮತ್ತೆ ರೀಜನ್ ಮಾಡ್ಬೇಕಾಗುತ್ತೆ ನೀವು ಎಂಡ್ ಆದ್ಮೇಲೆ 10 minutes ಅಲ್ಲಿ. ಓಕೆ, ಸೊ ಮ್ಯಾನೇಜ್ಮೆಂಟ್ IP ಆಗಿದೆ. ಓಕೆ, ಸೊ ಮ್ಯಾನೇಜ್ಮೆಂಟ್ IP ರೌಟಿಂಗ್ ಆಗಿದೆ, ಪಾಲಿಸಿ ಆಗಿದೆ, ನ್ಯಾಟ್ ಕಾನ್ಫಿಗರೇಷನ್ ಆಗಿದೆ, ಇನ್ನೊಂದು DHCP ಕಾನ್ಫಿಗರೇಷನ್ ಆಗಿದೆ. ಸೊ ಇವಾಗ ಅದನ್ನ ಸೇವ್ ಮಾಡೋಣ. ಲೆಟ್ಸ್ ಕಮಿಟ್ ಇಟ್. ಕಮಿಟ್ ಚೇಂಜಸ್ ಮೇಡ್ ಬೈ ಅಡ್ಮಿನ್. ಸೊ ನಾನು ಆಲ್ ಕೊಡ್ತಾ ಇಲ್ಲ, ಬರೀ ಅಡ್ಮಿನ್ ಅವರು ಏನ್ ಚೇಂಜ್ ಮಾಡಿದಾರಲ್ಲ, ಸೊ ನಾನು ಲಾಗಿನ್ ಆಗಿದ್ದೀನಿ ಅಡ್ಮಿನ್ ಇಂದ. ಸೊ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅದು ಅಷ್ಟೇ ಕಮಿಟ್ ಆಗಿದೆ ಅಂತ. ಕಮಿಟ್ ಆಲ್ ಅಂತ ಚೇಂಜ್ ಮಾಡಿದ್ರೆ, ಸೊ ಬೇರೆಯವರು ಲಾಗಿನ್ ಮಾಡಿ ಇಟ್ಟಿರ್ತಾರಲ್ಲ, ಸೊ ಅವ್ರು ಏನಾದ್ರು ಚೇಂಜ್ ಮಾಡಿರ್ತಾರೆ, ಸೊ ಅದು ಕಮಿಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನೇನ್ ಚೇಂಜ್ ಮಾಡಿದ್ದೀನಿ ಅದಷ್ಟೇ ಕಮಿಟ್ ಆಗ್ಲಿ ಅಂತ ನಾನು ಸೆಲೆಕ್ಟ್ ಮಾಡಿರೋದು. ವಿಡಿಯೋ 1 ಅಲ್ಲಿ ನೀವು ನೋಡ್ಬೋದು, ಅದು ಪೂರ್ತಿ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಫೈರ್ವಾಲ್ ಮ್ಯಾನೇಜ್ಮೆಂಟ್ IP ಅಸೈನ್ ಮಾಡೋದ್ರಿಂದ ಟಿಲ್ ಇಂಟರ್ನೆಟ್ ಆಕ್ಸೆಸ್ ಆಗೋ ಮಟ್ಟ ಮಾಡಿದ್ದೀನಿ ನಾನು. ಬಟ್ ಈ ತರ ಸಬ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಿಲ್ಲ. ಸೊ ಸಿಂಗಲ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಿಬಿಟ್ಟು DHCP ಎನೇಬಲ್ ಮಾಡಿ ಕಾನ್ಫಿಗರ್ ಮಾಡಿದ್ದೀನಿ. ಸೊ ಆ ಫಸ್ಟ್ ವಿಡಿಯೋ ನಿಮ್ಗೆ ನೀಟಾಗಿ ಇವಾಗ ಗೊತ್ತಾಗುತ್ತೆ. ಅದು ಲಿಂಕ್ ಅಲ್ಲಿ ಹ್ಮ್ ಒಂದೇ ಪಾರ್ಟ್ ಇದೆಯಾ ಇಲ್ಲ ಸೆಪರೇಟ್ ಪಾರ್ಟ್ ಇದೆಯಾ ಅದು? ಅದರಲ್ಲಿ ಒಂದೇ ಪಾರ್ಟ್ ಇದೆ. ಇವಾಗ ಇವತ್ ಮಾಡಿರೋದು ಸೆಪರೇಟ್ ಪಾರ್ಟ್ ಆಗ್ತಾವ್. ಅದು ಕಂಪ್ಲೀಟ್ ಒಂದೇ ಪಾರ್ಟ್ ಇರೋದು. ಹೌದಾ? ನಾನು ಅಪ್ಲೋಡ್ ಮಾಡಲ್ಲ ಆಲ್ರೆಡಿ. ನೀವು ಸೆಂಡ್ ಮಾಡ್ಬೇಕಾದ್ರೆ ಸ್ವಲ್ಪ 1 2 3 4 ಹಂಗ್ ಮಾಡು ನೀಲೆ, ಇಲ್ಲ ಕನ್ಫ್ಯೂಸ್ ಅದೇ ಆಗ್ತದೆ. ಮಾಡ್ತೀನಿ ನಾನು. ಯಾ ಅದೇ ಮಾಡ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಟ್ಟಿರ್ತೀನಿ, ಸೊ ಯಾರು ಬೇಕಾದ್ರೆ ನೋಡ್ಬೋದು. ಕಮಿಟ್ ಆಗ್ತಾ ಇದೆ. ಸೊ ಟೋಪೋಲಜಿ ವಿಲನ್ ಇದಕ್ಕೆ ಆಲ್ರೆಡಿ IP ಅಸೈನ್ ಆಗಿದೆ, ಸೊ ಇದಕ್ಕೆ ಅಸೈನ್ ಆಗಿಲ್ಲ. ಫೈರಲ್ ಅಲ್ಲಿ ಇಷ್ಟು ಇಂಪಾರ್ಟೆಂಟ್ ನಾನು ಇವಾಗ ತೋರಿಸ್ದೆ ಅಲ್ವಾ, ಈ ಇಷ್ಟು ಟಾಪಿಕ್ ಇಂಪಾರ್ಟೆಂಟ್. ಸೊ ಆಮೇಲೆ ರಿಮೈನಿಂಗ್ ನಾವು ನಾರ್ಮಲ್ ಆಗಿ ಅದರಲ್ಲೇ ಎಡಿಟ್ ಮಾಡ್ಕೊಂಡು ಕುತ್ಕೋಬಹುದು. ಸೊ ಲೈಕ್ ಪಾಲಿಸಿಯಲ್ಲಿ ಮತ್ತೆ ಕ್ರಿಯೇಟ್ ಮಾಡ್ಬೋದು ಪಾಲಿಸಿ, ಅದನ್ನ ಸ್ವಲ್ಪ ಎಡಿಟ್ ಮಾಡ್ಬೋದು, ಆ ತರ ನಾರ್ಮಲ್ ಥಿಂಗ್ಸ್ ಮಾಡ್ಕಾ ಕುತ್ಕೋಬಹುದು. ಬಟ್ ಇದು ಇಷ್ಟು ಇಂಪಾರ್ಟೆಂಟ್. ಓಕೆ, ನೀಲೇಶ್, ಯೂಟ್ಯೂಬ್ ಅಲ್ಲಿ ಯಾ ಸಬ್ಮಿಟಿಂಗ್ ವಿಡಿಯೋನು ಇದೆಯಾ? ಸಬ್ನೆಟಿಂಗ್ ಮಾಡಿಲ್ಲ ನಾನು, ಮೇ ಬಿ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಮಾಡಿದೀನಿ ನೆನಪಿಲ್ಲ. ಓಕೆ, ಡೋಂಟ್ ವಿಡಿಯೋ ಇಲ್ಲಾದ್ರೆ ಇದೆಯಾ? ಯಾವುದು? ಹಂಗೆ ಒಂದ್ ಶೆಡ್ಯೂಲ್ ಮಾಡ್ಬಿಟ್ಟು ಈ ವೀಕಲ್ಲಿ ಶೆಡ್ಯೂಲ್ ಮಾಡ್ಬಿಟ್ಟು ಇದು ಮಾಡ್ಬಿಡು ನೀಲೆ, ಸಬ್ಮಿಟ್. ಸಂಡೇ ಮಾಡೋಣ, ಇಲ್ಲಾಂದ್ರೆ ಸಂಡೇ ಫ್ರೀ ಇರ್ತೀವಲ್ಲ. ಸಂಡೇ ಮಾಡೋಣ. ಓಕೆ, ಹ್ಮ್ ನಿನ್ ಮದ್ವೆಕ್ಕಿಂತ ಮುಂಚೆ ನಾನು ವೇಟ್ ಮಾಡ್ತಿರೋದು ನಾವು. ಹೌದು, ಅವಾಗ ಸ್ವಲ್ಪ ಬಿಸಿ ಇದ್ದೆ ಅಲ್ವಾ. ನೀಲೇಶ್, ಅದೇನ್ ಗೊತ್ತಾ, ಸಬ್ಮಿಟಿಂಗ್ ಅದು ಏನ್ ಮಾಡಿದ್ರು ತಲೆಗೆ ಆಗ್ತಾ ಇಲ್ಲ. ಓಕೆ, ಸಬ್ನೆಟಿಂಗ್ ಅಷ್ಟೊಂದು ಕಷ್ಟ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಅಂಡರ್ಸ್ಟ್ಯಾಂಡ್ ಇಲ್ಲ, ಮಾಡ್ಕೊಂಡ್ರೆ ನಾವು ಆನ್ಲೈನ್ ಅಲ್ಲೇ ನೋಡ್ಬೋದು. ಅದಕ್ಕೆ ಕೇಳ್ತಿದ್ದೆ ಬಿಲ್ಲನ ತುಂಬಾ ದಿನದಿಂದ. ಹೌದೇ, ಅದೇ ಇಲ್ಲಿ ನೋಡ್ಬೋದು ನಾವು 3 ಇಂಟರ್ಫೇಸ್ಗೆ DHCP ಕ್ಲಿಯರ್ ಆಗಿದೆ. ಸೊ ನೋಡೋಣ IP ಸಿಕ್ಕಿಲ್ವಾ ಅಂತ. ಸೊ ಇದಕ್ಕೆ ನಾನು ಆಲ್ರೆಡಿ IP ಅಸೈನ್ ಮಾಡಿದ್ದೀನಿ. VPC3 VLAN 30ಗೆ ಆಲ್ರೆಡಿ ಅಸೈನ್ ಮಾಡಿದ್ದೀನಿ. ಸೊ ಪಿಂಗ್ ಮಾಡಿ ನೋಡೋಣ. ಪಿಂಗ್ 10.1.1.1 ಈ ಇಂಟರ್ಫೇಸ್ ನ ಪಿಂಗ್ ಮಾಡಿ ನೋಡೋಣ. ಟೈಮ್ ಔಟ್ ಬಂತು. ಟೈಮ್ ಔಟ್. ಓಕೆ, ಸೊ ಪಿಂಗ್ 8.8.8. Let's try to ping. Destination unreachable. ಓಕೆ, ನಮ್ದು ಟ್ರಾಫಿಕ್ ಇಲ್ಲಿಂದ ಮುಂದೆ ಹೋಗ್ತಾ ಇಲ್ಲ. ಸೊ ಕೋಡ್ ಸ್ವಿಚ್ 2 ಇಂದ. ಸೊ ಇಲ್ಲಿ ಈ PC ನೋಡೋಣ ಏನಾದ್ರೂ IP ಸಿಕ್ಕಿದೆ ಅಂತ ಇದಕ್ಕೆ. VLAN 5
Uh, I think, mm, mm, ಇದಕ್ಕೆ IP ತಗೊಂಡಿಲ್ಲ. Let's turn on this ಫೈರ್ವಾಲ್ PC. ಅಲ್ಲಿ ಫೈರ್ವಾಲ್ ಅಲ್ಲಿ ಹ್ಮ್ ಎಷ್ಟು ಪೋರ್ಟ್ಸ್ ಇರುತ್ತೆ ನೀಲೇಶ್ ಇದು? ಅದು ನಾವು ಯಾವ ತರ ಮಾಡೆಲ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ 4 ಇರುತ್ತೆ, 8 ಇರುತ್ತೆ, 12 ಇರುತ್ತೆ, ಅಂದ್ರೆ 24 ಇರುತ್ತೆ. ಹ್ಮ್ ಓ, ಹೌದಾ? ಹ್ಮ್ ಅಂದ್ರೆ 24 ತಗೊಂಡ್ರೆ ನಾವು ಹೆಂಗ್ ಆಕ್ಟ್ ಮಾಡತ್ತೆ ಅಂದ್ರೆ ಜಸ್ಟ್ ಒಂದು ಫೈರ್ವಾಲ್ ಮೇನ್ ಇವಾಗ ಆಚೆ ಕಡೆಯಿಂದ ಬರ್ತಾ ಇರೋ ಲಿಂಕ್ ಎಷ್ಟು ಕಡೆಯಿಂದ ಒಂದು ಫೈರ್ವಾಲ್ ಕನೆಕ್ಟ್ ಮಾಡಿ ಫೈರ್ವಾಲ್ ಇಂದ ಹಾ ಅಲ್ಲಿಂದ ಡೈರೆಕ್ಟ್ ಸ್ವಿಚ್ ಕೊಡ್ಬೋದಲ್ಲ? ಹಾ ಪ್ಯಾರಲಿಂದ ಮಧ್ಯ ಸ್ವಿಚ್ ಮಧ್ಯ ಕೊಡ್ಬೋದು ರೌಟರ್ ಡೈರೆಕ್ಟ್. ಇರೋದಕ್ಕೆ ಏನ್ ಬೇಕಾಗಿಲ್ಲ. ಬೇಕಾಗಿಲ್ಲ, ಡೈರೆಕ್ಟ್ ಕೊಡ್ಬೋದು. ಅವು ಅಷ್ಟೊಂದು ಪೋರ್ಟ್ ಮತ್ತೆ 24 ಪೋರ್ಟ್ ಕೊಡ್ಬೋದಾ? ಹಾ ಕೊಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದು ರೌಟಿಂಗ್ ತಲೆನೋವು ಆಗುತ್ತೆ ಅಂತ ನಾವು ಸ್ವಿಚ್ಗೆ ಕನೆಕ್ಟ್ ಮಾಡ್ತಾರೆ. ರೌಟಿಂಗ್ ಎಲ್ಲ ಅದು ತಲೆನೋವು ಅಲ್ವಾ ಅದು. ಇದರಲ್ಲಿ ಫೈರ್ವಾಲ್ ಅಲ್ಲೂ ರೌಟಿಂಗ್ ಮಾಡ್ಬೋದಲ್ಲ? ಹಾ ಫೈರ್ವಾಲ್ ಇವಾಗ ಮಾಡಿ ತೋರಿಸ್ದೆ ಅಲ್ಲ ನಿಮ್ಗೆ, ಇಲ್ಲಿ ರೌಟಿಂಗ್ ಇದೆ ಅಲ್ಲ, ವರ್ಚುವಲ್ ರೌಟ್ ಕ್ರಿಯೇಟ್ ಮಾಡಿದೆ ಅಲ್ಲ. ಡಿಫಾಲ್ಟ್ ರೌಟ್ ಮಾಡಿದ್ರಲ್ಲ ಬಿಲಾಲ್. ಮತ್ತೆ ಇವಾಗ ಫೈರ್ವಾಲ್ ಅಲ್ಲೇ ರೌಟಿಂಗ್ ಮಾಡ್ಬೋದು ಅಂದ್ರೆ ಮತ್ತೆ ರೌಟರ್ ಏನಕ್ಕೆ? ಸೌಂಡ್ ಬ್ರೇಕ್ ಆದಂಗಾಯ್ತು. ಫೈರ್ವಾಲ್ ಅಲ್ಲೇ ಕೆ- ರೌಟಿಂಗ್ ಎಲ್ಲ ಮಾಡ್ಬೋದು ಅಂದ್ರೆ ಮತ್ತೆ ಹಾ ರೌಟರ್ ಏನಕ್ಕೆ ಮಧ್ಯ? ಸೊ ಇವಾಗ ನೋಡಿ, ನೀವು ಎಲ್ಲಾ ರೌಟಿಂಗು ಫೈರ್ವಾಲ್ ಅಲ್ಲೇ ಮಾಡಿಟ್ರೆ ಈಗ ಲೋಡ್ ಜಾಸ್ತಿ ಆಗಲ್ವಾ, ಫೈರ್ವಾಲ್ ಅಲ್ಲಿ CPU ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಫೈರ್ವಾಲ್ ಸ್ಲೋ ಆಗುತ್ತೆ, ಮತ್ತೆ ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ಇದಾವಲ್ಲ, ಸೊ ಅದಕ್ಕೆ ರೌಟರ್ ಯೂಸ್ ಮಾಡ್ತಾರೆ. ಹ್ಮ್, ಓಕೆ. ಸೊ ಇಲ್ಲಿ IP ತಗೊಂಡಿಲ್ಲ. VPC3 result 10.1.1.1 back on result to result for help phase 10.1.1.1 post 10.0 not reachable ping 10.1.2.100. Oh, okay, 100 is reachable. 10.3.10, no? 10.3.10. Okay, 10.3.10. I'm able to reach. This is switch IP address. Go switch to enable. Enable. So IP brief. N number ಇದಾಯ್ತಲ್ವಾ, ಸೊ ಇದರದ್ದು ಏನೈತಿದೆ, VLAN 11. ಓಕೆ, VPC3 control C 1.1.1. So from this I'm able to reach here. From here it is not, there is no connectivity. Let's go to this one, Windows 4 machine. Let's log in this. Login ಆಗಲಿ.
ಸೊ ನಾವು ಟ್ರೇಸ್ ಔಟ್ ಮಾಡಿ ನೋಡ್ಬೋದು. ಸೊ ನಾನು ಟ್ರೇಸ್ ಔಟ್ ಮಾಡ್ತಾ ಇರೋದು